ವ್ಯಾಪಾರ ಅಷ್ಟೊಂದಿಲ್ಲ, ಮತ್ತು ರೇಟು ಹೂವೆಲ್ಲ ರೇಟ್ ಇದೆ. ಹೆಂಗೆ ಹೇಳಿದ್ರೆ ಅಂದರೆ ಜನ ಇದ್ದರೆ ನಮಗೂ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಜನ ಇಲ್ಲ, ಒಳಗಡೆ ಹೋದರೆ ರೇಟ್ ಹಾಕ್ತವ್ರೆ. ಕನಕಾಂಬರ, ಸಾವಂತಿಗೆ ಎಲ್ಲ ನಮ್ಮ ಹತ್ರ ಇಸ್ಕೊಳ್ಳೋದು ಇಲ್ಲ. ರೇಟ್ ಕೊಟ್ಟು ಇಸ್ಕೊಬಂದರು ನಮ್ಮ ಹತ್ರ ಇಸ್ಕೊಳ್ಳೋದಿಲ್ಲ. ಮತ್ತೆಲ್ಲ ವೇಸ್ಟಾಗಿ ಹಾಳಾಗೋಗ್ತಾ ಇದೆ. ಹೂವೂ ಅಷ್ಟೊಂದು ಚೆಂದಾಗಿಲ್ಲ. ಇಲ್ಲ, ರೇಟ್ ಇದ್ರೂ ಚೆಂದಾಗಿ ಬರುತ್ತೆ. ಇವಾಗ ಬಿಸಿಲಿಗೆ ಒಂಥರ ಹೂವೆಲ್ಲ ಒಂಥರ ಕಪ್ಪಗೆ ಬರ್ತಾ ಇದೆ. ಮತ್ತು ಇಲ್ಲಿ ವ್ಯಾಪಾರ ನಡೀತಾನೇ ಇಲ್ಲ. ನಾವು 2 ಗಂಟೆ ರಾತ್ರಿ ಬಂದು ಕೂತ್ಕೊಂಡು ಇರ್ತೀವಿ. ಏನು ವ್ಯಾಪಾರ ಎಲ್ಲ ಏನಿಲ್ಲ, ಎಲ್ಲ ಹಾಳಾಗ್ತಾ ಇದೆ, ಲಾಸ್ ಆಗಿಬಿಟ್ಟಿದೆ. ಯುಗಾದಿ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹಬ್ಬದ ಪರ್ಚೇಸ್ ಅಂದ ಕೂಡಲೇ ನೆನಪಾಗುವಂಥದ್ದೇ KR ಮಾರ್ಕೆಟ್. KR ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಈಗ ಜೋರಾಗಿ ನಡೀತಾ ಇದೆ. ಅಂದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಜನ ಅಷ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿ ವ್ಯಾಪಾರಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹಿಂದೂಗಳ ಪಾಲಿಗೆ ಹೊಸ ವರ್ಷ. ಹೊಸ ವರ್ಷಕ್ಕಾಗಿ ಹಬ್ಬದ ಆಚರಣೆಗೆ ಸಿಟಿ ಜನ ಸಜ್ಜಾಗಿದ್ದಾರೆ. KR ಮಾರ್ಕೆಟ್ನಲ್ಲಿ ಫ್ರೆಶ್ ಹೂಗಳು ಬಂದಿಳಿದಿರುವಂಥದ್ದು. ಅಂದರೆ ಕನಕಾಂಬರ ಇರ್ಬೋದು, ಮಲ್ಲಿಗೆ ಇರ್ಬೋದು, ಶಾವಂತಿಗೆ ಇರ್ಬೋದು, ಈ ರೀತಿಯ ಹೂವಿನ ವ್ಯಾಪಾರಕ್ಕೆ ಈಗಾಗಲೇ ಜನ ಮಾರ್ಕೆಟ್ನ ಹತ್ರ ಬರ್ತಾ ಇದ್ದಾರೆ. 1 ಮೊಳ ಮಲ್ಲಿಗೆ ಹೂವು 100 ರೂಪಾಯಿ ಆದರೆ ಕನಕಾಂಬರ 1 ಮೊಳ 50 ರೂಪಾಯಿ ಇದೆ. ಜೊತೆಗೆ 1 ಮಾರು ಸಾವಂತಿಗೆ ಹೂವು 100 ರೂಪಾಯಿಂದ 120 ರೂಪಾಯಿವರೆಗೂ ಇರುವಂಥದ್ದು. ಹಣ್ಣುಗಳ ಬೆಲೆ ಕೂಡ ಕೊಂಚ ಜಾಸ್ತಿ ಆಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಬಂದು ಪರ್ಚೇಸ್ನಲ್ಲಿ ತೊಡಗಿರುವಂಥದ್ದು. ನಾಳೆನೇ ಹಬ್ಬ ಇರೋದ್ರಿಂದ ಒಂದು ರೀತಿಯಲ್ಲಿ ಇವತ್ತೇ ಎಲ್ಲ ರೀತಿಯ ಖರೀದಿಯನ್ನು ಮಾಡ್ಕೊಂಡು ಹೋಗಿ ನಾಳೆ ಮನೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಜನ ಕೂಡ ಮುಂದಾಗಿದ್ದಾರೆ. ವ್ಯಾಪಾರಿಗಳು ಕೂಡ ವ್ಯಾಪಾರವನ್ನು ಮಾಡೋದಕ್ಕೆ ಬೆಳಿಗ್ಗೆ 3 ಗಂಟೆ 4 ಗಂಟೆಯಿಂದನೂ ಕೂಡ ಬಂದು ಅವರು ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಕೋವಿಡ್ಗೂ ಮುಂಚೆ ಒಳ್ಳೆ ವ್ಯಾಪಾರ ಆಗ್ತಾ ಇತ್ತು, ಸಿಕ್ಕಾಬಟ್ಟೆ ಜನ ಬರ್ತಾ ಇದ್ರು. ಆದರೆ ಈ ಸತಿ ಅಷ್ಟೊಂದು ವ್ಯಾಪಾರ ಇಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳ್ತಾ ಇರುವಂಥದ್ದು. ಒಟ್ನಲ್ಲಿ ಯುಗಾದಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಎಲ್ಲ ರೀತಿಯ ಹಬ್ಬದ ಪರ್ಚೇಸ್ಗೆ ಸಿಟಿ ಜನ ಇದೀಗ ಮಾರುಕಟ್ಟೆ ಹತ್ರ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವ್ಯಾಪಾರ ಅಷ್ಟೊಂದಿಲ್ಲ, ಮತ್ತು ರೇಟು ಹೂವೆಲ್ಲ ರೇಟ್ ಇದೆ. ಹೆಂಗೆ ಹೇಳಿದ್ರೆ ಅಂದರೆ ಜನ ಇದ್ದರೆ ನಮಗೂ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಜನ ಇಲ್ಲ, ಒಳಗಡೆ ಹೋದರೆ ರೇಟ್ ಹಾಕ್ತವ್ರೆ. ಕನಕಾಂಬರ, ಸಾವಂತಿಗೆ ಎಲ್ಲ ನಮ್ಮ ಹತ್ರ ಇಸ್ಕೊಳ್ಳೋದು ಇಲ್ಲ. ರೇಟ್ ಕೊಟ್ಟು ಇಸ್ಕೊಬಂದರು ನಮ್ಮ ಹತ್ರ ಇಸ್ಕೊಳ್ಳೋದಿಲ್ಲ. ಮತ್ತೆಲ್ಲ ವೇಸ್ಟಾಗಿ ಹಾಳಾಗೋಗ್ತಾ ಇದೆ. ಹೂವೂ ಅಷ್ಟೊಂದು ಚೆಂದಾಗಿಲ್ಲ. ಇಲ್ಲ, ರೇಟ್ ಇದ್ರೂ ಚೆಂದಾಗಿ ಬರುತ್ತೆ. ಇವಾಗ ಬಿಸಿಲಿಗೆ ಒಂಥರ ಹೂವೆಲ್ಲ ಒಂಥರ ಕಪ್ಪಗೆ ಬರ್ತಾ ಇದೆ. ಮತ್ತು ಇಲ್ಲಿ ವ್ಯಾಪಾರ ನಡೀತಾನೇ ಇಲ್ಲ. ನಾವು 2 ಗಂಟೆ ರಾತ್ರಿ ಬಂದು ಕೂತ್ಕೊಂಡು ಇರ್ತೀವಿ. ಏನು ವ್ಯಾಪಾರ ಎಲ್ಲ ಏನಿಲ್ಲ, ಎಲ್ಲ ಹಾಳಾಗ್ತಾ ಇದೆ, ಲಾಸ್ ಆಗಿಬಿಟ್ಟಿದೆ. ಯುಗಾದಿ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹಬ್ಬದ ಪರ್ಚೇಸ್ ಅಂದ ಕೂಡಲೇ ನೆನಪಾಗುವಂಥದ್ದೇ KR ಮಾರ್ಕೆಟ್. KR ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಈಗ ಜೋರಾಗಿ ನಡೀತಾ ಇದೆ. ಅಂದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಜನ ಅಷ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿ ವ್ಯಾಪಾರಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹಿಂದೂಗಳ ಪಾಲಿಗೆ ಹೊಸ ವರ್ಷ. ಹೊಸ ವರ್ಷಕ್ಕಾಗಿ ಹಬ್ಬದ ಆಚರಣೆಗೆ ಸಿಟಿ ಜನ ಸಜ್ಜಾಗಿದ್ದಾರೆ. KR ಮಾರ್ಕೆಟ್ನಲ್ಲಿ ಫ್ರೆಶ್ ಹೂಗಳು ಬಂದಿಳಿದಿರುವಂಥದ್ದು. ಅಂದರೆ ಕನಕಾಂಬರ ಇರ್ಬೋದು, ಮಲ್ಲಿಗೆ ಇರ್ಬೋದು, ಶಾವಂತಿಗೆ ಇರ್ಬೋದು, ಈ ರೀತಿಯ ಹೂವಿನ ವ್ಯಾಪಾರಕ್ಕೆ ಈಗಾಗಲೇ ಜನ ಮಾರ್ಕೆಟ್ನ ಹತ್ರ ಬರ್ತಾ ಇದ್ದಾರೆ. 1 ಮೊಳ ಮಲ್ಲಿಗೆ ಹೂವು 100 ರೂಪಾಯಿ ಆದರೆ ಕನಕಾಂಬರ 1 ಮೊಳ 50 ರೂಪಾಯಿ ಇದೆ. ಜೊತೆಗೆ 1 ಮಾರು ಸಾವಂತಿಗೆ ಹೂವು 100 ರೂಪಾಯಿಂದ 120 ರೂಪಾಯಿವರೆಗೂ ಇರುವಂಥದ್ದು. ಹಣ್ಣುಗಳ ಬೆಲೆ ಕೂಡ ಕೊಂಚ ಜಾಸ್ತಿ ಆಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಬಂದು ಪರ್ಚೇಸ್ನಲ್ಲಿ ತೊಡಗಿರುವಂಥದ್ದು. ನಾಳೆನೇ ಹಬ್ಬ ಇರೋದ್ರಿಂದ ಒಂದು ರೀತಿಯಲ್ಲಿ ಇವತ್ತೇ ಎಲ್ಲ ರೀತಿಯ ಖರೀದಿಯನ್ನು ಮಾಡ್ಕೊಂಡು ಹೋಗಿ ನಾಳೆ ಮನೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಜನ ಕೂಡ ಮುಂದಾಗಿದ್ದಾರೆ. ವ್ಯಾಪಾರಿಗಳು ಕೂಡ ವ್ಯಾಪಾರವನ್ನು ಮಾಡೋದಕ್ಕೆ ಬೆಳಿಗ್ಗೆ 3 ಗಂಟೆ 4 ಗಂಟೆಯಿಂದನೂ ಕೂಡ ಬಂದು ಅವರು ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಕೋವಿಡ್ಗೂ ಮುಂಚೆ ಒಳ್ಳೆ ವ್ಯಾಪಾರ ಆಗ್ತಾ ಇತ್ತು, ಸಿಕ್ಕಾಬಟ್ಟೆ ಜನ ಬರ್ತಾ ಇದ್ರು. ಆದರೆ ಈ ಸತಿ ಅಷ್ಟೊಂದು ವ್ಯಾಪಾರ ಇಲ್ಲ ಅನ್ನೋ ಒಂದು
ಅನ್ನೋದು ವಿಚಾರವನ್ನ ಕೂಡ ಅವರು ಹೇಳ್ತಾ ಇರುವಂತದ್ದು. ಒಟ್ನಲ್ಲಿ ಯುಗಾದಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಎಲ್ಲಾ ರೀತಿಯ ಹಬ್ಬದ ಪರ್ಚೇಸ್ಗೆ ಸಿಟಿ ಜನ ಇದೀಗ ಮಾರುಕಟ್ಟೆ ಹತ್ರ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವ್ಯಾಪಾರ ಅಷ್ಟೊಂದಿಲ್ಲ, ಮತ್ತು ರೇಟು ಹೂವೆಲ್ಲ ರೇಟ್ ಇದೆ. ಹೆಂಗೆ ಹೇಳಿದ್ರೆ ಅಂದರೆ ಜನ ಇದ್ದರೆ ನಮಗೂ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಜನ ಇಲ್ಲ, ಒಳಗಡೆ ಹೋದರೆ ರೇಟ್ ಹಾಕ್ತವ್ರೆ. ಕನಕಾಂಬರ, ಸಾವಂತಿಗೆ ಎಲ್ಲ ನಮ್ಮ ಹತ್ರ ಇಸ್ಕೊಳ್ಳೋದಿಲ್ಲ. ರೇಟ್ ಕೊಟ್ಟು ಇಸ್ಕೊಬಂದ್ರು ನಮ್ಮ ಹತ್ರ ಇಸ್ಕೊಳ್ಳೋದಿಲ್ಲ. ಮತ್ತೆಲ್ಲ ವೇಸ್ಟಾಗಿ ಹಾಳಾಗೋಗ್ತಾ ಇದೆ. ಹೂವನೂ ಅಷ್ಟೊಂದು ಚೆಂದಾಗಿಲ್ಲ. ಇಲ್ಲ, ರೇಟ್ ಇದ್ರೂ ಚೆಂದಾಗಿ ಬರುತ್ತೆ. ಇವಾಗ ಬಿಸಿಲಿಗೆ ಒಂಥರ ಹೂವೆಲ್ಲ ಒಂಥರ ಕಪ್ಪಗೆ ಬರ್ತಾ ಇದೆ. ಮತ್ತು ಇಲ್ಲಿ ವ್ಯಾಪಾರ ನಡೀತಾನೆ ಇಲ್ಲ. ನಾವು 2 ಗಂಟೆ ರಾತ್ರಿ ಬಂದು ಕೂತ್ಕೊಂಡು ಇರ್ತೀವಿ. ಏನು ವ್ಯಾಪಾರ ಎಲ್ಲ ಏನಿಲ್ಲ, ಎಲ್ಲ ಹಾಳಾಗ್ತಾ ಇದೆ, ಲಾಸ್ ಆಗಿಬಿಟ್ಟಿದೆ. ಯುಗಾದಿ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹಬ್ಬದ ಪರ್ಚೇಸ್ ಅಂದ ಕೂಡಲೇ ನೆನಪಾಗುವಂಥದ್ದೇ KR ಮಾರ್ಕೆಟ್. KR ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಈಗ ಜೋರಾಗಿ ನಡೀತಾ ಇದೆ. ಅಂದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಜನ ಅಷ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿ ವ್ಯಾಪಾರಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹಿಂದೂಗಳ ಪಾಲಿಗೆ ಹೊಸ ವರ್ಷ. ಹೊಸ ವರ್ಷಕ್ಕಾಗಿ ಹಬ್ಬದ ಆಚರಣೆಗೆ ಸಿಟಿ ಜನ ಸಜ್ಜಾಗಿದ್ದಾರೆ. KR ಮಾರ್ಕೆಟ್ನಲ್ಲಿ ಫ್ರೆಶ್ ಹೂಗಳು ಬಂದಿಳಿದಿರುವಂಥದ್ದು. ಅಂದರೆ ಕನಕಾಂಬರ ಇರ್ಬೋದು, ಮಲ್ಲಿಗೆ ಇರ್ಬೋದು, ಶಾವಂತಿಗೆ ಇರ್ಬೋದು, ಈ ರೀತಿಯ ಹೂವಿನ ವ್ಯಾಪಾರಕ್ಕೆ ಈಗಾಗಲೇ ಜನ ಮಾರ್ಕೆಟ್ನ ಹತ್ರ ಬರ್ತಾ ಇದ್ದಾರೆ. 1 ಮೊಳ ಮಲ್ಲಿಗೆ ಹೂವು 100 ರೂಪಾಯಿ ಆದರೆ ಕನಕಾಂಬರ 1 ಮೊಳ 50 ರೂಪಾಯಿ ಇದೆ. ಜೊತೆಗೆ 1 ಮಾರು ಸಾವಂತಿಗೆ ಹೂವು 100 ರೂಪಾಯಿಂದ 120 ರೂಪಾಯಿವರೆಗೂ ಇರುವಂಥದ್ದು. ಹಣ್ಣುಗಳ ಬೆಲೆ ಕೂಡ ಕೊಂಚ ಜಾಸ್ತಿ ಆಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಬಂದು ಪರ್ಚೇಸ್ನಲ್ಲಿ ತೊಡಗಿರುವಂಥದ್ದು. ನಾಳೆನೇ ಹಬ್ಬ ಇರೋದ್ರಿಂದ ಒಂದು ರೀತಿಯಲ್ಲಿ ಇವತ್ತೇ ಎಲ್ಲ ರೀತಿಯ ಖರೀದಿಯನ್ನ ಮಾಡ್ಕೊಂಡು ಹೋಗಿ ನಾಳೆ ಮನೆಯಲ್ಲಿ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಜನ ಕೂಡ ಮುಂದಾಗಿದ್ದಾರೆ. ವ್ಯಾಪಾರಿಗಳು ಕೂಡ ವ್ಯಾಪಾರವನ್ನ ಮಾಡೋದಕ್ಕೆ ಬೆಳಿಗ್ಗೆ 3 ಗಂಟೆ 4 ಗಂಟೆಯಿಂದನೂ ಕೂಡ ಬಂದು ಅವರು ವ್ಯಾಪಾರವನ್ನ ಮಾಡ್ತಾ ಇರುವಂಥದ್ದು. ಅಂದರೆ ಕೋವಿಡ್ಗೂ ಮುಂಚೆ ಒಳ್ಳೆ ವ್ಯಾಪಾರ ಆಗ್ತಾ ಇತ್ತು, ಸಿಕ್ಕಾಬಟ್ಟೆ ಜನ ಬರ್ತಾ ಇದ್ರು. ಆದರೆ ಈ ಸತಿ ಅಷ್ಟೊಂದು ವ್ಯಾಪಾರ ಇಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳ್ತಾ ಇರುವಂತದ್ದು. ಒಟ್ನಲ್ಲಿ ಯುಗಾದಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಎಲ್ಲಾ ರೀತಿಯ ಹಬ್ಬದ ಪರ್ಚೇಸ್ಗೆ ಸಿಟಿ ಜನ ಇದೀಗ ಮಾರುಕಟ್ಟೆ ಹತ್ರ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವ್ಯಾಪಾರ ಅಷ್ಟೊಂದಿಲ್ಲ, ಮತ್ತು ರೇಟು ಹೂವೆಲ್ಲ ರೇಟ್ ಇದೆ. ಹೆಂಗೆ ಹೇಳಿದ್ರೆ ಅಂದರೆ ಜನ ಇದ್ದರೆ ನಮಗೂ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಜನ ಇಲ್ಲ, ಒಳಗಡೆ ಹೋದರೆ ರೇಟ್ ಹಾಕ್ತವ್ರೆ. ಕನಕಾಂಬರ, ಸಾವಂತಿಗೆ ಎಲ್ಲ ನಮ್ಮ ಹತ್ರ ಇಸ್ಕೊಳ್ಳೋದಿಲ್ಲ. ರೇಟ್ ಕೊಟ್ಟು ಇಸ್ಕೊಬಂದ್ರು ನಮ್ಮ ಹತ್ರ ಇಸ್ಕೊಳ್ಳೋದಿಲ್ಲ. ಮತ್ತೆಲ್ಲ ವೇಸ್ಟಾಗಿ ಹಾಳಾಗೋಗ್ತಾ ಇದೆ. ಹೂವನೂ ಅಷ್ಟೊಂದು ಚೆಂದಾಗಿಲ್ಲ. ಇಲ್ಲ, ರೇಟ್ ಇದ್ರೂ ಚೆಂದಾಗಿ ಬರುತ್ತೆ. ಇವಾಗ ಬಿಸಿಲಿಗೆ ಒಂಥರ ಹೂವೆಲ್ಲ ಒಂಥರ ಕಪ್ಪಗೆ ಬರ್ತಾ ಇದೆ. ಮತ್ತು ಇಲ್ಲಿ ವ್ಯಾಪಾರ ನಡೀತಾನೆ ಇಲ್ಲ. ನಾವು 2 ಗಂಟೆ ರಾತ್ರಿ ಬಂದು ಕೂತ್ಕೊಂಡು ಇರ್ತೀವಿ. ಏನು ವ್ಯಾಪಾರ ಎಲ್ಲ ಏನಿಲ್ಲ, ಎಲ್ಲ ಹಾಳಾಗ್ತಾ ಇದೆ, ಲಾಸ್ ಆಗಿಬಿಟ್ಟಿದೆ. ಯುಗಾದಿ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹಬ್ಬದ ಪರ್ಚೇಸ್ ಅಂದ ಕೂಡಲೇ ನೆನಪಾಗುವಂಥದ್ದೇ KR ಮಾರ್ಕೆಟ್. KR ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಈಗ ಜೋರಾಗಿ ನಡೀತಾ ಇದೆ. ಅಂದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಜನ ಅಷ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿ ವ್ಯಾಪಾರಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹಿಂದೂಗಳ ಪಾಲಿಗೆ ಹೊಸ ವರ್ಷ. ಹೊಸ ವರ್ಷಕ್ಕಾಗಿ ಹಬ್ಬದ
ಆಚರಣೆಗೆ ಸಿಟಿ ಜನ ಸಜ್ಜಾಗಿದ್ದಾರೆ. KR ಮಾರ್ಕೆಟ್ನಲ್ಲಿ ಫ್ರೆಶ್ ಹೂಗಳು ಬಂದಿಳಿದಿರುವಂಥದ್ದು. ಅಂದರೆ ಕನಕಾಂಬರ ಇರ್ಬೋದು, ಮಲ್ಲಿಗೆ ಇರ್ಬೋದು, ಶಾವಂತಿಗೆ ಇರ್ಬೋದು, ಈ ರೀತಿಯ ಹೂವಿನ ವ್ಯಾಪಾರಕ್ಕೆ ಈಗಾಗಲೇ ಜನ ಮಾರ್ಕೆಟ್ನ ಹತ್ರ ಬರ್ತಾ ಇದ್ದಾರೆ. 1 ಮೊಳ ಮಲ್ಲಿಗೆ ಹೂವು 100 ರೂಪಾಯಿ ಆದರೆ ಕನಕಾಂಬರ 1 ಮೊಳ 50 ರೂಪಾಯಿ ಇದೆ. ಜೊತೆಗೆ 1 ಮಾರು ಸಾವಂತಿಗೆ ಹೂವು 100 ರೂಪಾಯಿಂದ 120 ರೂಪಾಯಿವರೆಗೂ ಇರುವಂಥದ್ದು. ಹಣ್ಣುಗಳ ಬೆಲೆ ಕೂಡ ಕೊಂಚ ಜಾಸ್ತಿ ಆಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಬಂದು ಪರ್ಚೇಸ್ನಲ್ಲಿ ತೊಡಗಿರುವಂಥದ್ದು. ನಾಳೆನೇ ಹಬ್ಬ ಇರೋದ್ರಿಂದ ಒಂದು ರೀತಿಯಲ್ಲಿ ಇವತ್ತೇ ಎಲ್ಲ ರೀತಿಯ ಖರೀದಿಯನ್ನು ಮಾಡ್ಕೊಂಡು ಹೋಗಿ ನಾಳೆ ಮನೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಜನ ಕೂಡ ಮುಂದಾಗಿದ್ದಾರೆ. ವ್ಯಾಪಾರಿಗಳು ಕೂಡ ವ್ಯಾಪಾರವನ್ನು ಮಾಡೋದಕ್ಕೆ ಬೆಳಿಗ್ಗೆ 3 ಗಂಟೆ 4 ಗಂಟೆಯಿಂದನೂ ಕೂಡ ಬಂದು ಅವರು ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಕೋವಿಡ್ಗೂ ಮುಂಚೆ ಒಳ್ಳೆ ವ್ಯಾಪಾರ ಆಗ್ತಾ ಇತ್ತು, ಸಿಕ್ಕಾಬಟ್ಟೆ ಜನ ಬರ್ತಾ ಇದ್ರು. ಆದರೆ ಈ ಸತಿ ಅಷ್ಟೊಂದು ವ್ಯಾಪಾರ ಇಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಯುಗಾದಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಎಲ್ಲ ರೀತಿಯ ಹಬ್ಬದ ಪರ್ಚೇಸ್ಗೆ ಸಿಟಿ ಜನ ಇದೀಗ ಮಾರುಕಟ್ಟೆ ಹತ್ರ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.